ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಗನ ಸ್ಕೂಲ್ ಕಳಿಸ್ತಾ ಇದ್ದೀನಿ. ಇವತ್ತು ಏನೇನು ಮಾಡ್ತೀನಿ ಇವತ್ತು ಸಾಯಂಕಾಲವರೆಗೂ ನೋಡಿ ವಿಡಿಯೋದಲ್ಲಿ. ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಅವ್ನ ಬಾಕ್ಸಿಗೆ. ಅವನು ಎಲ್ಲೋ ಹೋಗಿದ್ದಾನೆ ಆ ಹುಡುಗರ ಹತ್ರ ಆಟ ಆಡೋಕ್ಕೆ. ಬನ್ನಿ, ಪಲಾವ್ಗೆ ಇಟ್ಟಿದ್ದೀನಿ, ವಿಸಿಲ್ ಬರಬೇಕು. ಈ ಕಡೆ ಟೀಗೆ ಇಟ್ಟಿದ್ದೀನಿ. ಆಮೇಲೆ ಮೊಟ್ಟೆ 2 ಐತೆ ಬೇಯಿಸ್ಬೇಕು, ಹಾಲು ಕಾಯಿಸ್ಬೇಕು. ಅನ್ನ ವಿಸಿಲ್ ಬಂದಮೇಲೆ ಮೊಟ್ಟೆ ಇಕ್ಕಿ ಮತ್ತು ಹಾಲು ಕಾಯಿಸ್ಬೇಕು. ನೋಡಿ, ಇಷ್ಟು ಚಿಕ್ಕ ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ, ಆದ್ರೂ ತಿನ್ನಲ್ಲ, ಹಂಗೆ ಇಟ್ಕೊಬರ್ತಾನೆ. ಪಲಾವ್ ಬಾಕ್ಸ್ಗೆ ಒಂದು ಮೊಟ್ಟೆ, ಬಿಸ್ಕೆಟು, ಓರಿಯೋ ಬಿಸ್ಕೆಟು, ವಾಟ್ರ್ ಬಾಟ್ಲು. ನೀರು ಮಾತ್ರ ಖಾಲಿ ಮಾಡ್ತಾನೆ, ಊಟ ಮಾತ್ರ ಖಾಲಿ ಮಾಡೋಲ್ಲ. ಇದು ತಿಂತಾನೆ, ಇದು ತಿನ್ನಲ್ಲ, ಅಷ್ಟೇ ಅವನು. ಇಲ್ಲ ಲಂಚ್ ಬ್ಯಾಗ್ ಇಡಬೇಕು. ಇಷ್ಟೇ, ಲಂಚ್ ಬ್ಯಾಗು ರೆಡಿ ಆಗಿದೆ. ಇನ್ನು ಅವ್ನು ರೆಡಿ ಮಾಡೋದೊಂದು ದೊಡ್ಡ ತಲೆನೋವು ನನಗೆ. ಪುಟ್ಟ ಲಂಚ್ ಬ್ಯಾಗ್. ಅವನ್ನ ವ್ಯಾನ್ ಹಚ್ಬಿಟ್ಟು ಚಿಕ್ಕವನಿಗೆ ಊಟ ಮಾಡಿಸ್ಬಿಟ್ಟು ಇವಾಗ ಮನೆಗೆ ಬಂದೆ. ಜಸ್ಟು ಮನೆಗೆ ಬಂದು ಇನ್ನು ಮನೆಯವ್ರಿಗೆ ಅಡುಗೆ ಮಾಡಬೇಕು. ಮುದ್ದೆ, ಸಾಂಬಾರು ಮತ್ತು ಪಾತ್ರೆ ಐತೆ ತೊಳೆಯೋದು, ಮನೆ ಕಸ ಗುಡಿಸ್ಬೇಕು. ಇಷ್ಟೆಲ್ಲ ಮಾಡಿಕೊಂಡು ಮುದ್ದೆ ಸಾಂಬಾರು ಮಾಡಬೇಕು. ಬನ್ನಿ, ಏನೇನು ಮಾಡ್ತೀನಿ ಇವತ್ತು ಸಾಯಂಕಾಲ ಅಂತೇಳಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಂಬಾರಿಗೆ ಇಟ್ಟಿದ್ದೀನಿ ಬೇಳೆ ಸಾರು, ಒಗ್ಗರಣೆಗೆ ಹಾಕಿ ಕಾಯ್ಸಕ್ಕೆ ಇಟ್ಟಿದ್ದೀನಿ ಬೇಳೆ ಸಾರು. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. 3-4 ಮುದ್ದೆ ಆದರೆ ಸಾಕು, ಜಾಸ್ತಿ. ಪಾತ್ರೆ ನೋಡಿ, ಅವನಿಗೆ ಟಿಫನ್ ಮಾಡ್ಕೊಂಡು ಇಷ್ಟು ಪಾತ್ರೆ ತೊಳೆದೆ. ಇವಾಗ ನೋಡಿ ಎಷ್ಟು ಪಾತ್ರೆ ಐತೆ. ಇಷ್ಟು ಪಾತ್ರೆ ತೊಳಿಬೇಕು, ಈ ಪಾತ್ರೆ ಜೋಡಿಸ್ಬೇಕು, ಕಸ ಗುಡಿಸ್ಬೇಕು. ಮನೆಯೆಲ್ಲ ಕಸ ಗುಡಿಸಿ ಪಾತ್ರೆ ತೊಳೆದು ಆಮೇಲೆ ಸಿಗ್ತೀನಿ. ಅವ್ರ ತಾತ ಕುರ್ತಿಗಳಿಟ್ಕೊಂಡು ಹಸುಗಳಿಟ್ಕೊಂಡು ಹೋಗ್ತಾವ್ರೆ. ಸೆಡ್ ಹತ್ರ ಹೋಗ್ಬೇಕು ಅಂತ ಅಳ್ತಿದ್ದಾನೆ. ಇವಾಗ ಖುಷಿ ನೋಡಿ ಅವನಿಗೆ. ಏನು ಚಿನ್ನ ಅಲ್ಲಿ ತೋರಿಸ್ತೀನಿ ನಮ್ಮ ಹಸುಗಳನ್ನ, ಮೊರಿಗಳನ್ನೆಲ್ಲ ನೋಡಿ. ಅಲ್ಲಿ ಕೋಳಿ ಮರ ಈಗಲೂ ಹೋಗ್ತೈತೆ, ಅವ್ರನ್ನ ಇಟ್ಕೋಬೇಕಂತ ನೋಡಿ ಹೆಂಗೆ ಹೋಗ್ತಿದ್ದಾನೆ. ಎಲ್ಲ ಕರಿಬೇವು, ನಮ್ಮ ಗಿಡದಲ್ಲಿ ಕರಿಬೇವು, ಮನೇಲಿ ಕರಿಬೇವು ಖಾಲಿ ಆಗೋಗೈತೆ, ಕಿತ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಹೋಗಿ ಇವ್ನ ತಲೆಗೆ ಸ್ನಾನ ಮಾಡಿಸಿ, ನಾನು ತಲೆ ಸ್ನಾನ ಮಾಡಿ ಊಟ ಮಾಡಬೇಕು. ಆಮೇಲೆ ಇನ್ನೂ ಸಾಯಂಕಾಲ ಎಲ್ಲ ಕೆಲಸ ಐತಲ್ಲ. ದೊಡ್ಡವನ ಸ್ಕೂಲಿಂದ ಬರ್ತಾನೆ. ಕಲ್ಲಂಗಡಿ ಹಣ್ಣು ಕಿತ್ಕೊಬಂದಿದ್ದಾರೆ ನಮ್ಮ ಮನೆಯವರು. ನಾನು ತಲೆ ಸ್ನಾನ ಮಾಡ್ತಿರ್ಬೇಕಾದ್ರೆ ತೋಟ ಹತ್ರದಿಂದ ಕಲ್ಲಂಗಡಿ ಹಣ್ಣು ಕಿತ್ಕೊಬಂದಿದ್ದೀನಿ, ತಿನ್ನು ಅಂತ ಹೇಳ್ಬಿಟ್ಟು ಹೋದರು. ನನ್ನ ಮಕ್ಕಳಿಗಿಬ್ಬರಿಗೂ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ಸ್ವೀಟ್ ಆಗೈತೆ, ಪರವಾಗಿಲ್ಲ. ಇನ್ನೂ ಹಣ್ಣಾಗಬೇಕಾಗಿತ್ತು, ಹಂಗೆ ಕಿತ್ಬಿಟ್ಟಿದ್ದಾರೆ. ಸ್ವೀಟ್ ಆಗೈತೆ, ಬೇಕಾ? ನಮ್ಮ ಚಿಕ್ಕ ರಾಜ್ಕುಮಾರ ನೋಡಿ ನಿದ್ದೆ ಮಾಡ್ತಾವನೆ ತಲೆ ಸ್ನಾನ ಮಾಡಿಕೊಂಡು. ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಕೆಲಸ ಎಲ್ಲ ಆಯಿತು. ಅವ್ನು ಸ್ಕೂಲಿಂದ ಬಂದ, ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಇವಾಗ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಜ್ಜಿಗೇನು ಹುಷಾರಿಲ್ಲಂತೆ, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾರಂತೆ. ತಾತ ಬೆಳಗ್ಗೆ ಸಿಕ್ಕಿದ್ರು. ಕೇಳಿದೆ ಅಜ್ಜಿ ಏನು ಮಾಡ್ತಾಳೆ ಅಂದರೆ, ಅವ್ರಿಗೆ ಹುಷಾರಿಲ್ಲಮ್ಮ, ಮನೇಲಿದ್ದಾರೆ ಅಂದರು. ಅದಕ್ಕೆ ನೋಡ್ಬೇಕು ಅನಿಸ್ತು. ಅದಕ್ಕೆ ಕೆಲಸ ಎಲ್ಲ ಬೇಗ ಮಾಡಿ ಇವಾಗ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಹೋಗ್ಬೇಕಾದ್ರೆ ರೋಡಲ್ಲಿ ನೇರಳೆಕಾಯಿ ಮರ ಅದಲ್ಲಿ ಹಣ್ಣಾಗಿತ್ತು. ನನ್ನ ಮಗನು ಮತ್ತು ಬುಡ್ರಿ ನೋಡಿ ಕೀಳ್ತವ್ರೆ ನೇರಳೆಕಾಯಿಗಳು. ನನಗೆ ಸ್ವಲ್ಪ ಕಿತ್ಕೊಬಾರೆ. ಬೀಟ್ರೋಟು, ಕ್ಯಾರೆಟು ಪಲ್ಯ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ನೋಡಿ ಹುಷಾರಿಲ್ಲ ಪಾಪ, ಹೆಂಗಾಗ್ಬಿಟ್ಟಿದ್ರು. ಕ್ಯೂಟ್ ಬೇಬಿ. ಬೀಟ್ರೋಟ್ ಪಲ್ಯ ಮಾಡಿದ್ದಾರೆ ಬರೋಷ್ಟೊಳಗಡೆ. ಬೀಟ್ರೋಟ್ ಪಲ್ಯ ತಿಂದಿದ್ದಾಯ್ತು. ಮಾವಿನಕಾಯಿ ಕೊಟ್ಟರು ಅತ್ತೆ, ತಿಂತಾಯಿದ್ದೀನಿ. ಇಷ್ಟೇ ಇವತ್ತು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.